ರೀಸೆಂಟ್ ದಿನಗಳ ಸುದ್ದಿ ಪ್ರಕಾರ ಆಗಸ್ಟ್ ಇಂದ ಸೆಪ್ಟೆಂಬರ್ ಅನ್ನೋಷ್ಟೊತ್ತಿಗೆ ಓವರ್ ಆಲ್ ಭಾರತದ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ 130% ನಷ್ಟು ಗ್ರೋತ್ ಕಂಡಿರುತ್ತೆ ಹಣ ಬಂದಿರತಕ್ಕಂತಹ ವಿಷಯ ಅಂತ ಹೇಳೋದಾದ್ರೆ ಆಗಸ್ಟ್ ಅಲ್ಲಿ 6,100 ಕೋಟಿ ಇದ್ದಂತಹ ಅಮೌಂಟ್ ಸೆಪ್ಟೆಂಬರ್ ಅನ್ನೋಷ್ಟೊತ್ತಿಗೆ 14,100 ಕೋಟಿಗಳಷ್ಟಾಗಿರುತ್ತೆ. ಸೊ ಇದು ನಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡುತ್ತೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಗಳು ಯಾರು ಹೂಡಿಕೆ ಮಾಡ್ತಾ ಇದ್ದಾರೋ ಅವರ ಆಸಕ್ತಿ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು ಒಂದ್ ಕಡೆಗಾದ್ರೆ ಈ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಗಳು ಎಲ್ಲಿ ಇನ್ವೆಸ್ಟ್ ಮಾಡಿದೆ ಅಂತ ನೋಡೋದಾದ್ರೆ ರೀಸೆಂಟ್ ಡೇಟಾ ಪ್ರಕಾರ ಅಂದ್ರೆ ಒಂದು ತಿಂಗಳಲ್ಲಿ ಈ ಸ್ಟಾಕ್ಸ್ ಗಳಲ್ಲಿ ಆಲ್ರೆಡಿ ಇವರು ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಇನ್ಕ್ರೀಸ್ ಮಾಡಿರ್ತಾರೆ. ಬಟ್ ಓವರ್ ಆಲ್ ಲಾಸ್ಟ್ 3 ಕ್ವಾರ್ಟರ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ 9 ತಿಂಗಳ ಡೇಟಾ ಪ್ರಕಾರ ಯಾವ ಸ್ಟಾಕ್ಸ್ ಗಳಲ್ಲಿ ಇವರು ಇನ್ಕ್ರೀಸ್ ಮಾಡಿದ್ದಾರೆ ಸ್ಟೇಕ್ ಅನ್ನ ಅನ್ನೋ ಒಂದು ವಿಷಯವನ್ನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. BSE 200 ಇಂಡೆಕ್ಸ್ ಅಲ್ಲಿ ಬರ್ತಕ್ಕಂತಹ ಟಾಪ್ 5 ಸ್ಟಾಕ್ಸ್ ಗಳಾಗಿರುತ್ತೆ. ಈ ಸ್ಟಾಕ್ಸ್ ಗಳ ಕಂಪ್ಲೀಟ್ ಫಂಡಮೆಂಟಲ್ ಮಾಹಿತಿಗಳು ಹಾಗೆ ಫೈನಾನ್ಷಿಯಲ್ ರೇಷಿಯೋಸ್ ಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ನಾನು ಕೊಡೋಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತಾದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್, ನಮ್ಮಲ್ಲಿ ಇಷ್ಟರ್ತಕ್ಕಂತಹ ಮೊದಲನೆಯ ಕಂಪನಿ ಹಿಂಡಾಲ್ಕೋ ಅಂತ ಹೇಳ್ಬೋದು. ಅಗೇನ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಥವಾ ಜಾಸ್ತಿ ಹೂಡಿಕೆ ಕಂಡಿರ್ತಕ್ಕಂತಹ ಸ್ಟಾಕ್ ಅನ್ನ ಲಾಸ್ಟ್ ಅಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಇದು ಮೊದಲನೇ ಸ್ಟಾಕ್ ಆಗಿರುತ್ತೆ. ಇದು ಹಿಂಡಾಲ್ಕೋ ಅಂತ ಹೇಳ್ಬೋದು. ಆದಿತ್ಯ ಬಿರ್ಲಾ ಗ್ರೂಪ್ ಗೆ ಸೇರಿರ್ತಕ್ಕಂತಹ ಈ ಸ್ಟಾಕ್ 1958ರಲ್ಲಿ ಅಫಿಷಿಯಲಿ ಇನ್ಕಾರ್ಪೊರೇಟ್ ಆಗುತ್ತೆ. ಇವತ್ತಿನ ಮಟ್ಟಿಗೆ ಅಲ್ಯೂಮಿನಿಯಂ ಹಾಗೆ ಕಾಪರ್ ರಿಲೇಟೆಡ್ ಮೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಪರ್ಟಿಕ್ಯುಲರ್ ಕಂಪನಿ. ಇದಷ್ಟೇ ಅಲ್ಲ, ಇವರ ಸಬ್ಸಿಡರಿ ಆಗಿರ್ತಕ್ಕಂತಹ ನೊವೆಲಿಸ್ ಕಂಪನಿಯೂ ಕೂಡ ಬೇರೆ ಬೇರೆ ಇಂಡಸ್ಟ್ರಿಗೆ ಅದೇ ಎಸ್ಪೆಷಲಿ ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕ್ಯಾನ್ಸ್ ಗಳನ್ನ ರೆಡಿ ಮಾಡ್ತಕ್ಕಂಥದ್ದು ಇರಬಹುದು ಅಥವಾ ಓವರ್ ಆಲ್ ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಕ್ಕಂತಹ ನೊವೆಲಿಸ್ ಅನ್ನೋ ಒಂದು ಕಂಪನಿಯ ಸಬ್ಸಿಡರಿನೂ ಕೂಡ ಈ ಕಂಪನಿಯ ಅಂಡರ್ಲೇ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಇವತ್ತಿನ ಕಾಲಕ್ಕೆ ಅಂತ ಹೇಳೋದಾದ್ರೆ ಹಿಂಡಾಲ್ಕೋ ಅಲ್ಯೂಮಿನಿಯಂ ರೋಲಿಂಗ್ ಇರಬಹುದು ಅಥವಾ ಓವರ್ ಆಲ್ ರೀಸೈಕ್ಲಿಂಗ್ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಲೇಯರ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಇಡೀ ಏಷ್ಯಾದಲ್ಲಿ ಅಲ್ಯೂಮಿನಿಯಂ ವಿಚಾರ ಅಂತಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ಕೂಡ ಹಿಂಡಾಲ್ಕೋ ಆಗಿರ್ತಾರೆ. ಸೊ ಫಾರ್ ಇವರ ರೆವೆನ್ಯೂ ಪ್ರಕಾರ ಅಲ್ಯೂಮಿನಿಯಂ ಇಂದ 16% ರೆವೆನ್ಯೂ ಬರ್ತಾ ಇದ್ದಾರೆ, ಕಾಪರ್ ಇಂದ 19% ಹಾಗೆ ನೊವೆಲಿಸ್ ಸಬ್ಸಿಡರಿ ಇಂದಾನೆ ಆಲ್ಮೋಸ್ಟ್ 65% ರೆವೆನ್ಯೂ ಅನ್ನ ಗಳಿಸ್ತಾ ಇದೆ ಈ ಕಂಪನಿ. ಇನ್ನ ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ ಪ್ರಕಾರ ಅಂತ ಹೇಳೋದಾದ್ರೆ ಡಿಸೆಂಬರ್ 2021ರಲ್ಲಿ 12.01% ಇದ್ದಂತಹ ನಂಬರ್ ಸ್ಟೇಕ್ ಇವತ್ತಿನ ಕಾಲಕ್ಕೆ 13.15% ಆಗಿರುತ್ತೆ ಜೂನ್ 2022 ಪ್ರಕಾರ. ಸೊ 1.14% ನಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ ಗಳ ಹೋಲ್ಡಿಂಗ್ ಈ ಪರ್ಟಿಕ್ಯುಲರ್ ಕಂಪನಿಯಲ್ಲಿ. ಅಲ್ಯೂಮಿನಿಯಂ ಕೋಚಸ್ ಅಥವಾ ಬೋಗಿಗಳನ್ನ ರೆಡಿ ಮಾಡೋಕ್ಕೂ ಕೂಡ ಕಂಪನಿ ಥಿಂಕ್ ಮಾಡ್ತಾ ಇದೆ ಈ ಒಂದು ವಿಷಯವಾಗಿ. ಸೊ ಬಿಕಾಸ್ ಏನಪ್ಪಾ ಅಂತಂದ್ರೆ ಯಾವಾಗ ಜಾಸ್ತಿ ಲೋಡ್ ಕಡಿಮೆ ಆಗುತ್ತೋ ಇಂಜಿನ್ ಮೇಲೆ ಲೋಡ್ ಕಡಿಮೆ ಆಗುತ್ತೆ. ಸೊ ಜಾಸ್ತಿ ಬೋಗಿಗಳನ್ನ ಅಟ್ಯಾಚ್ ಮಾಡಬಹುದು, ಜಾಸ್ತಿ ಜನಗಳನ್ನ ತಗೊಂಡು ಹೋಗಬಹುದು. ಒಂದ್ ಕಡೆಯಿಂದ ಪ್ರಾಫಿಟಬಿಲಿಟಿ ರೈಲ್ವೆಗೂ ಕೂಡ ಇನ್ಕ್ರೀಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಈ ಕಂಪನಿಗೂ ರೆಗ್ಯುಲರ್ ಆರ್ಡರ್ ಸಿಗತಕ್ಕಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ವಿಷಯ ಏನಿದೆ ಅಂದ್ರೆ ಫ್ಯೂಚರಿಸ್ಟಿಕ್ ಆಗಿ ಕಂಪನಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಪಾಸಿಟಿವ್ ವಿಷಯ ಆಗಿರುತ್ತೆ ಕಂಪನಿಗೆ. ಬಟ್ ಅಟ್ ದ ಸೇಮ್ ಟೈಮ್ ಈ ಕಂಪನಿಗೆ ಇರ್ತಕ್ಕಂತಹ ಮೇಜರ್ ರೆವೆನ್ಯೂ ಸೋರ್ಸ್ ಏನಿದೆಯೋ ನೊವೆಲಿಸ್, ಸೊ ಆ ಒಂದು ಕಂಪನಿಗೆ ಇದ್ದಂತಹ ಮೇಜರ್ ಕ್ಲೈಂಟ್ ಏನಿದಾರೋ ಅವರು ವಾಲ್ಯೂಮ್ಸ್ ಗಳಲ್ಲಿ ಡ್ರಾಪ್ ಮಾಡಿದ್ದಾರೆ ರೀಸೆಂಟ್ ದಿನಗಳಲ್ಲಿ. ವಾಲ್ಯೂಮ್ ಕೊಡ್ತಾ ಇದ್ದಂತಹ ಡಿಮ್ಯಾಂಡ್ ಏನಿತ್ತು ಅದು ಕಡಿಮೆ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಓವರ್ ಆಲ್ ಈ ನೊವೆಲಿಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಡಕ್ಟ್ಸ್ ಗಳಿಂದ ಅದರಲ್ಲಿ ಡಿಮ್ಯಾಂಡ್ ರೀಸೆಂಟ್ ದಿನಗಳಲ್ಲಿ ಕಡಿಮೆ ಆಗ್ತಾ ಇರತಕ್ಕಂಥದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಕನ್ಸರ್ನಿಂಗ್ ಪಾಯಿಂಟ್ ಆಗಿರುತ್ತೆ ಕಂಪನಿಗೆ. ಸಿನ್ಸ್ ಈ ಕಂಪನಿಗೆ ಜಾಸ್ತಿ ರೆವೆನ್ಯೂ ಆ ಕಂಪನಿಯಿಂದಾನೇ ಬರ್ತಾ ಇರೋದ್ರಿಂದ ಅಥವಾ ನೊವೆಲಿಸ್ ಇಂದ ಬರ್ತಾ ಇರೋದ್ರಿಂದ ಈ ಪಾಯಿಂಟ್ ಅನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಇರತಕ್ಕಂತಹ ಮೇಜರ್ ರಿಸ್ಕ್ ಪಾಯಿಂಟ್ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಇವಾಗ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಂಡು ನೋಡ್ತಾ ಇರಬಹುದು ನೀವು. ಹಿಂಡಾಲ್ಕೋ ಇಂಡಸ್ಟ್ರೀಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 388.3 ಆಗಿದ್ರೆ ಪಿ ರೇಷಿಯೋ ಬಂದು 5.8 ಆಗಿರುತ್ತೆ. ಇನ್ನ ಡೆಟ್ ಟು ಇಕ್ವಿಟಿ 0.82 ಆಗಿದ್ರೆ ಕಳೆದ 5 ವರ್ಷದಲ್ಲಿ 14% ನಷ್ಟು ಸೇಲ್ಸ್ ಗ್ರೋತ್ ಅನ್ನ ಕಂಪನಿ ಕಂಡಿರುತ್ತೆ. ರಿಟರ್ನ್ ಆನ್ ಇಕ್ವಿಟಿ 18.5% ಆಗಿದ್ರೆ ಕಳೆದ 5 ವರ್ಷದಲ್ಲಿ ಹೂಡಿಕೆದಾರರಿಗೆ 7.12% ನಷ್ಟು ಪಾಸಿಟಿವ್ ರಿಟರ್ನ್ ಅನ್ನ ಈ ಕಂಪನಿ ತಂದುಕೊಟ್ಟಿರುತ್ತೆ. ಇನ್ನ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ 200 ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ 456 ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಇದಕ್ಕಿಂತ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಹಾಗೆ RSI 14 43.8 ಇರುತ್ತೆ, 40ರಿಂದ 60 ಬ್ಯಾಂಡ್ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ನಾವು ಒಂದು ಈ ವಿಷಯವಾಗಿ ಹೇಳಬಹುದಾಗಿರುತ್ತೆ. ವೆಲ್, ನಮ್ಮಲ್ಲಿ ಇರತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು SBI ಕಾರ್ಡ್ಸ್ ಅಂಡ್ ಪೇಮೆಂಟ್ ಸರ್ವಿಸಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರಲ್ಲೇ ಇದೆ. 1998ರಲ್ಲಿ GE ಕ್ಯಾಪಿಟಲ್ ಹಾಗೆ SBI ಎರಡು ಕಾಂಬಿನೇಷನ್ ಅಲ್ಲಿ ಓವರ್ ಆಲ್ ಕಂಪನಿಯನ್ನ ಲಾಂಚ್ ಮಾಡ್ತಾರೆ. ಸೊ ಹೆಸರು ಹೇಳೋ ಪ್ರಕಾರನೇ ಕಂಪನಿ ಇವತ್ತಿನ ಮಟ್ಟಿಗೆ ಪ್ಯೂರ್ ಆಗಿ ಓವರ್ ಆಲ್ ಕ್ರೆಡಿಟ್ ಕಾರ್ಡ್ ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಭಾರತದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಕಂಪನಿನೇ ಫಸ್ಟ್ ಆಗಿರುತ್ತೆ ಪ್ಯೂರ್ ಕಾರ್ಡ್ ಅನ್ನ ಅಥವಾ ಈ ರೀತಿ ಕ್ರೆಡಿಟ್ ಕಾರ್ಡ್ ಅನ್ನು ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇರತಕ್ಕಂತ ಕಂಪನಿ ಮೊದಲನೇ ಬಾರಿಗೆ ಲಿಸ್ಟ್ ಆಗೋದ್ರಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಹಾಗೆ ನೀವು ನೋಡ್ತಾ ಇರಬಹುದು ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಡಾಮಿನೆನ್ಸ್ ಅಂತ ಹೇಳೋದಾದ್ರೆ ಎಂಟೈರ್ ಕ್ರೆಡಿಟ್ ಕಾರ್ಡ್ ಮಾರ್ಕೆಟ್ ಅಲ್ಲಿ ಭಾರತದಲ್ಲಿ 18.4% ನಷ್ಟು ಫೈನಾನ್ಷಿಯಲ್ 2023 ಅಷ್ಟೊತ್ತಿಗೆ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದು 18.7% ನಷ್ಟು ಕಾರ್ಡ್ ಇನ್ ಫೋರ್ಸ್ ಸದ್ಯಕ್ಕೆ ಇರತಕ್ಕಂಥ ಕಾರ್ಡ್ಸ್ ಗಳಾಗಿರುತ್ತೆ. ಅದರಲ್ಲಿ ಸ್ಪೆಂಡಿಂಗ್ ವೈಸ್ 19.2% ನಷ್ಟು ಈ ಕಂಪನಿ ಹೊಂದಿರುತ್ತೆ. ಓವರ್ ಆಲ್ ಸ್ಪೆಂಡಿಂಗ್ ವೈಸ್ ಅಂತ ಹೇಳೋದಾದ್ರೆ ಟ್ರಾನ್ಸಾಕ್ಷನ್ಸ್ ಕೂಡ 19.8% ಆಗಿರುತ್ತೆ ಈ ವರ್ಷದಲ್ಲಿ. ಸೊ ಹಾಗೆ ಪ್ರೊಜೆಕ್ಷನ್ಸ್ ಗಳನ್ನ ನೀವು ನೋಡ್ತಾ ಇರಬಹುದು ಫೈನಾನ್ಷಿಯಲ್ 2023 ವೈಸ್. ಹಾಗೆ ಸದ್ಯಕ್ಕೆ ಈ ಕಂಪನಿ ಆಫರ್ ಮಾಡ್ತಾ ಇರತಕ್ಕಂತಹ ಕ್ರೆಡಿಟ್ ಕಾರ್ಡ್ಸ್ ಗಳನ್ನು ಕೂಡ ನಾವು ಇಲ್ಲಿ ತೋರಿಸ್ತಾ ಇದೀವಿ. ಡಿಫರೆಂಟ್ ಆಲ್ಮೋಸ್ಟ್ ಇವತ್ತಿನ ಕಾಲಕ್ಕೆ 8 ಟೈಪ್ ಆಫ್ ಕೋರ್ ಕಾರ್ಡ್ಸ್ ಗಳನ್ನ ಕಂಪನಿ
ಕಂಪನಿ ಇವತ್ತಿನ ಮಟ್ಟಿಗೆ ಡಿಫರೆಂಟ್ ಕನ್ಸ್ಯೂಮರ್ ಸೆಗ್ಮೆಂಟ್ ಅನ್ನ ಇಟ್ಕೊಂಡು ಕಂಪನಿ ಟಾರ್ಗೆಟ್ ಮಾಡ್ತಾ ಇದೆ. 23 ಪಾರ್ಟ್ನರ್ಸ್ ಅನ್ನ ಅಕ್ರಾಸ್ ಇಂಡಸ್ಟ್ರಿಯನ್ನ ಆಲ್ರೆಡಿ ಕಂಪನಿ ಹೊಂದಿರುತ್ತೆ. ಹಾಗೆ ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ ಗಳು ಡಿಸೆಂಬರ್ 2021ರಲ್ಲಿ 7.49% ಸ್ಟೇಕ್ ಅನ್ನ ಈ ಕಂಪನಿಯಲ್ಲಿ ಹೊಂದಿದ್ರು. 2022 ಜೂನ್ ಅನ್ನಷ್ಟೊತ್ತಿಗೆ ಇದು 11.34% ಇನ್ಕ್ರೀಸ್ ಆಗಿರುತ್ತೆ. ಅಂದ್ರೆ 3.85% ಇನ್ಕ್ರೀಸ್ ಅಂತ ಹೇಳ್ಬೋದು ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ ಗಳ ಹೋಲ್ಡಿಂಗ್ ಈ ಕಂಪನಿಯಲ್ಲಿ. ಒನ್ ಆಫ್ ದ ಕನ್ಸಿಡರಬಲ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕಾರ್ಡ್ ಇನ್ ಫೋರ್ಸ್. ಸದ್ಯಕ್ಕೆ ಓವರ್ ಆಲ್ ಇಂಡಸ್ಟ್ರಿ ಇರತಕ್ಕಂತಹ ಕಾರ್ಡ್ಸ್ ಗಳು ವೈಸ್ ಅಂತ ಹೇಳಿದ್ರೆ SBI ನ ಮಾರ್ಕೆಟ್ ಶೇರ್ ಏನಿದೆಯೋ 15.3% ಇಂದ 18.4% ಇನ್ಕ್ರೀಸ್ ಆಗಿರುತ್ತೆ 2017ರಿಂದ 2022 ಅನ್ನೋಷ್ಟೊತ್ತಿಗೆ. ಹಾಗೆ ನೀವು ನೋಡ್ತಾ ಇರಬಹುದು 33,215 ರಿಸೀವಬಲ್ಸ್ ಗಳನ್ನ ಹೊಂದಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಕ್ರೋರ್ಸ್ ಅಂತ ಹೇಳೋದಾದ್ರೆ ಕಂಪನಿ ಬೈ ಜೂನ್ 30, 2022 36% ನಷ್ಟು ಇಯರ್ ಆನ್ ಇಯರ್ ಗ್ರೋತ್ ಕಂಡಿರುತ್ತೆ ಈ ಪರ್ಟಿಕ್ಯುಲರ್ ನಂಬರ್ ಅಲ್ಲಿ ಇನ್ ಟರ್ಮ್ಸ್ ಆಫ್ ದ ಓವರ್ ಕ್ರೆಡಿಟ್ ರಿಸೀವಬಲ್ ಅಂತ ಹೇಳೋದಾದ್ರೆ. ಇನ್ನ ಕಂಪನಿ ಸ್ಪೆಂಡಿಂಗ್ ವೈಸ್ ಕೂಡ ಮಾರ್ಕೆಟ್ ಶೇರ್ ನ ಆಲ್ಮೋಸ್ಟ್ 18.6% ನಷ್ಟು ಹೊಂದಿರುತ್ತೆ. ಅಟ್ ದ ಸೇಮ್ ಟೈಮ್ ಓವರ್ ಆಲ್ ಕಂಪನಿಯ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೂಡ 106% ನಷ್ಟು ಗ್ರೋತ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಬಟ್ ಒನ್ ಆಫ್ ದ ಮೇಜರ್ ರಿಸ್ಕ್ ಕಂಪನಿಗೆ ಇರತಕ್ಕಂಥದ್ದು ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಕ್ರೆಡಿಟ್ ಕಾರ್ಡ್ ಲೋನ್ ಅಥವಾ ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇದಾರೆ ಅಂತ ಅಂದ್ರೆ ಜಾಸ್ತಿ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಲ್ಲ, ಅವರ ಪಾಸ್ಟ್ ಟ್ರಾನ್ಸಾಕ್ಷನ್ಸ್ ನ ನೋಡ್ಕೊಂಡು ಕೊಟ್ಬಿಟ್ಟಿರ್ತಾರೆ ಕ್ರೆಡಿಟ್ ಕಾರ್ಡ್ ಅನ್ನ. ಸೊ ಈ ವಿಷಯ ಅಂತಂದ್ರೆ ಅನ್ಸೆಕ್ಯೂರ್ಡ್ ಅಂತ ಇರುತ್ತೆ. ಸೊ ಆ ಟೈಮಲ್ಲಿ ಅವ್ರು ಯಾವುದೇ ರೀತಿಯಾದಂತಹ ಕೊಲ್ಯಾಟರಲ್ ಇಟ್ಕೊಂಡಿಲ್ಲ ಅಂತ ಅಂದಾಗ ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆದ್ರೆ, ಫಾರ್ ಎಕ್ಸಾಂಪಲ್ 2020ಯಲ್ಲಿ ಕೋವಿಡ್ ಹಿಟ್ ಆಗುತ್ತೆ, ಜನಗಳು ಜಾಬ್ ಕಳ್ಕೊಳ್ತಾರೆ. ಸೊ ಆ ರೀತಿಯ ಸಂದರ್ಭದಲ್ಲಿ ವಾಪಸ್ ಕ್ರೆಡಿಟ್ ಕಾರ್ಡ್ಗೆ ಬಿಲ್ ಪೇ ಮಾಡ್ತಕ್ಕಂಥ ಶಕ್ತಿಯನ್ನ ಸುಮಾರು ಜನ ಕಳ್ಕೊಂಡಿದ್ರು. ಸೊ ಈ ಟೈಮ್ ಅಲ್ಲಿ ಕಂಪನಿಯ GNP ಅಂತ ಹೇಳ್ತಾರೆ, ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಏನಿದೆಯೋ ಇನ್ಕ್ರೀಸ್ ಆಗಿರೋದನ್ನ ನಾವು ಗಮನಿಸಬಹುದು ಇಲ್ಲಿ. ಸೊ ಇದು ಡೈರೆಕ್ಟ್ ಆಗಿ ಹೇಳ್ಬೋದು ನಾವಿಲ್ಲಿ ಇದು ಅನ್ಸೆಕ್ಯೂರ್ಡ್ ಲೋನ್ ಇಂದ ಇವ್ರಿಗೆ ಆಗಿರ್ತಕ್ಕಂತಹ ಪ್ರಭಾವ ಅಂತ ಹೇಳ್ಕೊಂಡು. ಸೊ ಇದ್ರ ಪ್ರಕಾರ ಫಿನಾನ್ಷಿಯಲ್ 2020 2% ಇದ್ದಂತಹ GNP ಆಲ್ಮೋಸ್ಟ್ 5% ಹತ್ತತ್ರ ರೀಚ್ ಆಗಿತ್ತು ಫಿನಾನ್ಷಿಯಲ್ 2020 ಅನ್ನೋಷ್ಟೊತ್ತಿಗೆ. ಸೊ ಇದು ನಮಗೆ ಕ್ಲಿಯರ್ ಆಗಿ ಇಂಡಿಕೇಟ್ ಮಾಡುತ್ತೆ ಈ ಕಂಪನಿಗೆ ಇರತಕ್ಕಂಥ ಅನ್ಸೆಕ್ಯೂರ್ಡ್ ಲೋನ್ ಏನಿದೆಯೋ ಅದೇ ಒನ್ ಆಫ್ ದ ಬಿಗ್ಗೆಸ್ಟ್ ಥ್ರೆಟ್ ಆಗಿರುತ್ತೆ ಅಂತ ಹೇಳ್ಕೊಂಡು. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು SBI ಕಾರ್ಡ್ ಅಂಡ್ ಪೇಮೆಂಟ್ ಸರ್ವಿಸಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 858.5 ಟ್ರೇಡ್ ಆಗ್ತಾ ಇದ್ರೆ ಪಿ ರೇಷಿಯೋ 41.8 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 2.96 ಆಗಿದ್ರೆ ಕಳೆದ 5 ವರ್ಷದಲ್ಲಿ ಕಂಪನಿ 26% ನಷ್ಟು ಗ್ರೋತ್ ಕಂಡಿರುತ್ತೆ ಸೇಲ್ಸ್ ಅಲ್ಲಿ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ 23% ಆಗಿದ್ರೆ ರೀಸೆಂಟ್ ಆಗಿ ಲಿಸ್ಟ್ ಆಗಿರತಕ್ಕಂಥ ಸ್ಟಾಕ್ ಆಗಿರೋದ್ರಿಂದ 1 ಅಥವಾ 5 ವರ್ಷದ ರಿಟರ್ನ್ ನಾವಿಲ್ಲಿ ತೋರಿಸಿಲ್ಲ. ಅಟ್ ದ ಸೇಮ್ ಟೈಮ್ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಅಂತ ಹೇಳಿದ್ರೆ 846 ಇರುತ್ತೆ 200 ಡೇ ಮೂವಿಂಗ್ ಅವರೇಜ್. ಸದ್ಯಕ್ಕೆ ಪ್ರೈಸ್ ಇದರ ಮೇಲೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಇಂಟ್ರೆಸ್ಟಿಂಗ್ಲಿ RSI 14 37.9 40ರ ಕೆಳಗಡೆಗೆ ಸಸ್ಟೈನ್ ಆಗ್ತಾ ಇರೋದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. RSI ಪ್ರಕಾರ 40ರಿಂದ 60 ನ್ಯೂಟ್ರಲ್ ಅಂತ ಹೇಳ್ಬೋದು, 60ರ ಮೇಲೆ ಕ್ರಾಸ್ ಆಯ್ತು ಅಂತಂದ್ರೆ ಪಾಸಿಟಿವ್ ಸೆಂಟಿಮೆಂಟ್ ಅಂತ ಹೇಳ್ಬೋದು RSI ಅನಾಲಿಸಿಸ್ ಪ್ರಕಾರ. ಸೊ ನಮ್ಮಲ್ಲಿ ಇಷ್ಟರ್ತಕ್ಕಂತಹ ಮೂರನೇ ಕಂಪನಿ ಬಂದು ನಮ್ಮೆಲ್ಲರಿಗೂ ಬಹಳ ಹತ್ತಿರವಾಗಿರ್ತಕ್ಕಂತಹ ಬ್ರಾಂಡ್ ಇದು ಬಾಟಾ ಅಂತ ಹೇಳ್ಬೋದು. ಬಾಟಾ ಇಂಡಿಯಾ 1931ರಲ್ಲಿ ಅಫಿಷಿಯಲಿ ಎಸ್ಟಾಬ್ಲಿಷ್ ಆಗಿದ್ದು ಭಾರತದಲ್ಲಿ. ಬಟ್ ಇದರ ಇತಿಹಾಸ ಸ್ಟಾರ್ಟ್ ಆಗ್ತಕ್ಕಂಥದ್ದು 1894ರಲ್ಲಿ. ಸೊ ಬೇಸಿಕಲಿ ಬಾಟಾ ಶೂಸ್ ಕಾರ್ಪೊರೇಷನ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪನಿ ಇದು. ಬಾಟಾ ಶೂಸ್ ಕಾರ್ಪೊರೇಷನ್ ಇದು ಇಡೀ ವರ್ಲ್ಡ್ ಅಲ್ಲಿ ಶೂಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಒನ್ ಆಫ್ ದ ಲೀಡಿಂಗ್ ಪ್ಲೇಯರ್ ಅಂತ ಹೇಳ್ಬೋದು. 1569 ರಿಟೇಲ್ ಸ್ಟೋರ್ಸ್ ಗಳನ್ನ ಅಕ್ರಾಸ್ ಇಂಡಿಯಾ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಫ್ರಾಂಚೈಸಿ ಸ್ಟೋರ್ಸ್ ಗಳಂತ ಹೇಳ್ಬೋದು. 8630 ಎಂಪ್ಲಾಯೀಸ್ ಗಳನ್ನ ಇಟ್ಕೊಂಡು ಇವತ್ತಿನ ಮಟ್ಟಿಗೆ ಎಫೆಕ್ಟಿವ್ ಆಗಿ ಕಂಪನಿ ಫಂಕ್ಷನ್ ಮಾಡ್ತಾ ಇದೆ ಇಡೀ ಭಾರತದಲ್ಲಿ. ಹಾಗೆ ಫಿನಾನ್ಷಿಯಲ್ 2021-22 ಪ್ರಕಾರ ರಫ್ಲಿ 23,877 ಮಿಲಿಯನ್ ರುಪೀಸ್ ನಷ್ಟು ಟರ್ನ್ ಓವರ್ ಕೂಡ ಈ ಕಂಪನಿ ಮಾಡಿರುತ್ತೆ ಬಿಸ್ನೆಸ್ ಪ್ರಕಾರ. ಇದಷ್ಟೇ ಅಲ್ಲ, ಓವರ್ ಆಲ್ ಭಾರತದಲ್ಲೇನೆ 4 ಸ್ಟ್ರಾಟಜಿಕಲಿ ಲೊಕೇಟೆಡ್ ಅಂದ್ರೆ ಯಾವುದು ರಾ ಮಟೀರಿಯಲ್ ಏನು ಇವ್ರಿಗೆ ಸಿಗುತ್ತೋ ಅಲ್ಲಿ ಹತ್ರ ಇರ್ತಕ್ಕಂತಹ ಲೊಕೇಶನ್ಸ್ ಗಳಲ್ಲೇ 4 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳನ್ನು ಕೂಡ ಕಂಪನಿ ಹೊಂದಿರುತ್ತೆ. ಹಾಗೆ ಬಾಟಾ ಜೊತೆಗೇನೆ ಇರ್ತಕ್ಕಂತಹ ಬೇರೆ ಬ್ರಾಂಡ್ಸ್ ಗಳು ಇವೊಂದು ಬೇರೆ ಬ್ರಾಂಡ್ಸ್ ಆದ್ರೂ ಕೂಡ ಈ ಕಂಪನಿಯ ಜೋಡಿನೇ ಅಸೋಸಿಯೇಟ್ ಆಗಿರುತ್ತೆ. ಆ ರೀತಿಯಂತ ಬ್ರಾಂಡ್ಸ್ ಗಳನ್ನ ಇಟ್ಕೊಂಡು ಕಂಪನಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ. ಡಿಫರೆಂಟ್ ಕನ್ಸ್ಯೂಮರ್ಸ್ ಗಳು ಇರ್ತಾರೆ. ಆ ಕನ್ಸ್ಯೂಮರ್ಸ್ ಬಿಹೇವಿಯರ್ ಪ್ರಕಾರ ಈ ಕಂಪನಿ ತನ್ನ ಓವರ್ ಆಲ್ ಪ್ರಾಡಕ್ಟ್ ಅನ್ನ ಪ್ಲೇಸ್ ಮಾಡಿದೆ ಡಿಫರೆಂಟ್ ಬ್ರಾಂಡ್ಸ್ ಗಳ ಮೂಲಕ. ಇನ್ನ ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ ಪ್ರಕಾರ ಅಂತ ಹೇಳೋದಾದ್ರೆ ಡಿಸೆಂಬರ್ 2021ರಲ್ಲಿ 17.87% ಸ್ಟೇಕ್ ಇತ್ತು ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ ಈ ಕಂಪನಿಯಲ್ಲಿ. ಇದು ಜೂನ್ 2022 ಅನ್ನೋಷ್ಟೊತ್ತಿಗೆ 22.3% ನಷ್ಟು ಇನ್ಕ್ರೀಸ್ ಆಗಿರುತ್ತೆ. ಅಂದ್ರೆ 4.43% ನಷ್ಟು ಇನ್ಕ್ರೀಸ್ ಅಂತ ಹೇಳ್ಬೋದು ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ ಗಳ ಹೋಲ್ಡಿಂಗ್ ಬಾಟಾ ಕಂಪನಿಯಲ್ಲಿ. ಇನ್ನ ಬಾಟಾ ಕಂಪನಿಗೆ ಇರತಕ್ಕಂತಹ ಮೇಜರ್ ಸ್ಟ್ರೆಂತ್ಸ್ ಗಳಂತ ಹೇಳೋದಾದ್ರೆ 3 ಪಾಯಿಂಟ್ಸ್ ಗಳಿದೆ. ಸೊ ಬೇಸಿಕಲಿ ಮೊದಲನೇದಾಗಿ ಅಂತ ಹೇಳೋದಾದ್ರೆ ಬಾಟಾಗೆ ಯಾವುದೇ ರೀತಿಯಾದಂತಹ ಇವತ್ತಿನ ಮಟ್ಟಿಗೆ ಸುಮಾರು ದಿನಗಳಿಂದ ಡೆಟ್ ಫ್ರೀ ಆಗಿದೆ ಕಂಪನಿ. ಸಾಲವನ್ನ ಇಟ್ಕೊಂಡು ಬಿಸ್ನೆಸ್ ನ ರನ್ ಮಾಡ್ತಾ ಇಲ್ಲ. ಪಾಯಿಂಟ್ 1. ಪಾಯಿಂಟ್ 2, ಇವ್ರಿಗೆ ಇರ್ತಕ್ಕಂತಹ ರೀಸೆಂಟ್ ದಿನಗಳಲ್ಲಿ ಮಾರ್ಚ್ 2022ರಲ್ಲಿ 1,000 ಕೋಟಿಗಳಷ್ಟು ಲಿಕ್ವಿಡ್ ಕ್ಯಾಶ್ ಅನ್ನ ಕಂಪನಿ ಹೊಂದಿರುತ್ತೆ. ಸೊ ಇಷ್ಟು ಹ್ಯೂಜ್ ಕ್ಯಾಶ್ ಅನ್ನು ಲಿಕ್ವಿಡ್ ಅಲ್ಲಿ ಹೊಂದಿರುತ್ತೆ ಅಂತ ಕಂಪನಿ ಎಕ್ಸ್ಪಾನ್ಷನ್ ಗೆ ಇವ್ರಿಗೆ ಈಸಿ ಆಗುತ್ತೆ. ಸಾಲ ತಗೊಳ್ತಕ್ಕಂಥ ಅವಶ್ಯಕತೆಗಳು ಕಂಪನಿಗೆ ಬರ್ತಕ್ಕಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ. ಮೂರನೆಯ ಪಾಯಿಂಟ್, ಇವ್ರಿಗಿರ್ತಕ್ಕಂತಹ ಬ್ರಾಂಡ್ ಪ್ರೆಸೆನ್ಸ್ ಅಟ್ ದ ಸೇಮ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು.
ಹೇಳ್ಬೋದು. 50-60 ವರ್ಷಗಳ ಕಾಲ ಬಿಸ್ನೆಸ್ ಗಳಲ್ಲಿ ಸಸ್ಟೈನ್ ಆಗೋದು ಅಂತಂದ್ರೆ ತಮಾಷೆ ವಿಷಯ ಅಲ್ಲ. ಆ ರೀತಿಯಂತಹ ಹ್ಯೂಜ್ ಅನುಭವವನ್ನ ಸ್ಪೆಸಿಫಿಕ್ ಇಂಡಸ್ಟ್ರಿಯಲ್ಲಿ ಇಟ್ಕೊಂಡು ಕಂಪನಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿರುತ್ತೆ ಈ ಕಂಪನಿಗೆ. ಇದೆಲ್ಲ ಕಂಪನಿಗೆ ಇರತಕ್ಕಂಥ ಅಡ್ವಾಂಟೇಜಸ್ ಗಳು ಅಂತ ಹೇಳೋದಾದ್ರೆ ಡೆಫಿನೆಟ್ಲಿ ಚಾಲೆಂಜಸ್ ಗಳು ಕೂಡ ಇರುತ್ತೆ. ನಾನು ಸುಮಾರು ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಚಪ್ಪಲಿ ಅಥವಾ ಫುಟ್ವೇರ್ ಅನ್ನೋದೇನಿದೆಯೋ ದೈನಂದಿನ ಜೀವನಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ ಪ್ರಾಡಕ್ಟ್. ಸೊ ಹಾಗಾಗಿ ಹೊಸ ಪ್ಲೇಯರ್ಸ್ ಗಳು ಜಾಸ್ತಿ ಬರ್ತಕ್ಕಂಥ ಚಾನ್ಸಸ್ ಇದರಲ್ಲಿ ಜಾಸ್ತಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಇರ್ತಕ್ಕಂಥ ಕಾಂಪಿಟೇಷನ್ ಕೂಡ ಜಾಸ್ತಿನೇ ಇದ್ದೇ ಇರುತ್ತೆ. ಇವತ್ತಿನ ಕಾಲಕ್ಕೆ ಸುಮಾರು ಬ್ರಾಂಡ್ಸ್ ಗಳು ಅಥವಾ ತುಂಬಾ ದೊಡ್ಡ ದೊಡ್ಡ ಕಂಪನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ರಾಂಡ್ಸ್ ಗಳೇ ಈ ಕಂಪನಿಗೆ ಕಾಂಪಿಟೇಷನ್ ಕೊಡ್ತಾ ಇದೆ. ಸೊ ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಬಟ್ ಸದ್ಯಕ್ಕೆ ಇರತಕ್ಕಂತಹ ಟೈಟ್ ಕಾಂಪಿಟೇಷನ್ ಏನಿದೆಯೋ ಈ ಕಂಪನಿಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ನಾವು ಹೇಳ್ಬೋದು. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು, ಬಾಟಾ ಇಂಡಿಯಾ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 1840.1 ಆಗಿರುತ್ತೆ. ಪಿ ರೇಷಿಯೋ 81, ಡೆಟ್ ಟು ಇಕ್ವಿಟಿ 0.6 ಆಗಿರುತ್ತೆ. ಸೊ ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಪರ್ಸೆಂಟೇಜ್ ಬಂದು 5.74% ಆಗಿರುತ್ತೆ. ಕಳೆದ 5 ವರ್ಷದಿಂದ 18.1% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಷೇರಿನ ಬೆಲೆಯ ಮೂಲಕ ಹೂಡಿಕೆದಾರರಿಗೆ ಕಂಪನಿ ತಲುಪಿಸಿರುತ್ತೆ. ಅಟ್ ದ ಸೇಮ್ ಟೈಮ್ 200 ಡೇ ಮೂವಿಂಗ್ ಆವರೇಜ್ 1859.9 ಇರುತ್ತೆ. ಇದರ ಪ್ರಕಾರ ಸದ್ಯಕ್ಕೆ ಮಾರ್ಕೆಟ್ ಪ್ರೈಸ್ ದಿಕ್ಕಿನ ಕೆಳಗಡೆ ಇರುತ್ತೆ. ತುಂಬಾ ಡಿಫರೆನ್ಸ್ ಏನಿಲ್ಲ, ಬಟ್ ಸ್ಲೈಟ್ ಆಗಿ ಕೆಳಗಡೆ ಇದೆ. ಸದ್ಯಕ್ಕೆ ಇದನ್ನ ನೆಗೆಟಿವ್ ಸ್ಟ್ರೆಂತ್ ಅಂತ ಹೇಳಿಬಹುದು. ಹಾಗೆ RSI 14, RSI 14 ಪ್ರಕಾರ 51.5 ಅಂದ್ರೆ 40ರಿಂದ 60ರ ಬ್ಯಾಂಡ್ ಅಲ್ಲಿ ಇದು ಬರ್ತಾ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ನಾವು ಹೇಳಬಹುದಾಗಿರುತ್ತೆ. ಸೊ ನಮ್ಮಲ್ಲಿ ಇರತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂಥ ಕಂಪನಿ ಗ್ಲ್ಯಾಂಡ್ ಫಾರ್ಮಾ ಅಂತ ಹೇಳ್ಕೊಂಡು 1978ರಲ್ಲಿ ಇವರ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ಮಟ್ಟಿಗೆ 7 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಗಳನ್ನ ಹೊಂದಿದ್ರೆ ಕಂಪನಿ, ಇನ್ಕ್ಲೂಡಿಂಗ್ API ಫೆಸಿಲಿಟೀಸ್ ಗಳು 3 ಇರುತ್ತೆ ಈ ಕಂಪನಿದು. ಅಟ್ ದ ಸೇಮ್ ಟೈಮ್ ಮೇಜರ್ ರೆವೆನ್ಯೂ ಇವರು ಬರ್ತಾ ಇರತಕ್ಕಂಥದ್ದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂದ ಆಗಿರುತ್ತೆ. ಅಂದ್ರೆ 86% ರಫ್ಲಿ ಇವರಿಗೆ ಬರ್ತಾ ಇರತಕ್ಕಂತಹ ರೆವೆನ್ಯೂ ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಯುರೋಪ್, ಆಸ್ಟ್ರೇಲಿಯಾಗಳಿಂದ ಬರ್ತಾ ಇರುತ್ತೆ ಇವತ್ತಿನ ಕಾಲಕ್ಕೆ. ಇನ್ನು ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ ಗಳ ಪ್ರಕಾರ ಅಂತ ಹೇಳೋದಾದ್ರೆ ಡಿಸೆಂಬರ್ 2021ರಲ್ಲಿ 10.55% ಸ್ಟೇಕ್ ಈ ಕಂಪನಿ ಇತ್ತು. ಅದು 2022 ಜೂನ್ ಅನ್ನೋಷ್ಟೊತ್ತಿಗೆ 15.54% ಗೆ ಇನ್ಕ್ರೀಸ್ ಆಗಿದೆ. ರಫ್ಲಿ 5% ಅಂತ ಹೇಳ್ಬೋದು, 4.99% ಪ್ರೆಸೈಸ್ ಆಗಿ ಅಂತ ಹೇಳೋದಾದ್ರೆ ಇನ್ಕ್ರೀಸ್ ಕಂಡಿರುತ್ತೆ ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ ಗಳ ಹೋಲ್ಡಿಂಗ್ ಪ್ರಕಾರ ಅಂತ ಹೇಳೋದಾದ್ರೆ. ಕಂಪನಿಗೆ ಇರತಕ್ಕಂತಹ ಮೇಜರ್ ಸ್ಟ್ರೆಂತ್ ಅಂತ ಹೇಳೋದಾದ್ರೆ ಇವ್ರಿಗೆ ಇರತಕ್ಕಂತಹ US ಅಲ್ಲಿ ಇರತಕ್ಕಂತಹ ಪ್ರೆಸೆನ್ಸ್ ಅಂತ ಹೇಳ್ಬೋದು. ಭಾರತದಲ್ಲಿ ಇರತಕ್ಕಂತಹ ಕಂಪನಿ ಮೇಜರ್ ಆಗಿ US ಡಿಪೆಂಡೆನ್ಸಿ ಹೊಂದಿರತಕ್ಕಂತಹ ಕಂಪನಿ ಅಂತ ಹೇಳ್ಬೋದು ಇಂಜೆಕ್ಟಬಲ್ಸ್ ಮೇಲೆ. ಸೊ ಹಾಗಾಗಿ ಡ್ರಗ್ಸ್ ಗಳಲ್ಲಿ ಏನಾದರೂ ಶಾರ್ಟೇಜ್ ಆಯಿತು US ಅಲ್ಲಿ ಅಂತ ಹೇಳಿದ್ರೆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಟಾಪ್ 11 ಕಂಪನೀಸ್ ಗಳ ಲಿಸ್ಟ್ ಅಲ್ಲಿ ಗ್ಲ್ಯಾಂಡ್ ಫಾರ್ಮಾನು ಕೂಡ ಒಂದಾಗಿರುತ್ತೆ. ಸೊ US ನ ಡಿಪೆಂಡೆನ್ಸಿ ಏನಿದೆ ಈ ಕಂಪನಿ ಮೇಲೆ ಇರತಕ್ಕಂಥದ್ದು ಇನ್ ಟರ್ಮ್ಸ್ ಆಫ್ ದ ಇಂಜೆಕ್ಟಬಲ್ಸ್ ಹಾಗೆ ಬೇರೆ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಮೇಲೆ, ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಕೀ ಸ್ಟ್ರೆಂತ್ ಆಗಿರುತ್ತೆ ಈ ಕಂಪನಿಗೆ. ಬಟ್ ಇನ್ನೊಂದು ಕಡೆಗೆ ಡಿಸ್ಅಡ್ವಾಂಟೇಜ್ ಅಥವಾ ಚಾಲೆಂಜ್ ಅಂತಂದ್ರೆ ಆಲ್ರೆಡಿ ನೀವು ಗೆಸ್ ಮಾಡ್ತಾ ಇರಬಹುದು, 86% ನಷ್ಟು ಇವ್ರಿಗೆ ಬರ್ತಾ ಇರತಕ್ಕಂತಹ ರೆವಿನ್ಯೂ ಏನಿದೆಯೋ ಔಟ್ಸೈಡ್ ಇಂದ ಬರ್ತಾ ಇರುತ್ತೆ, ಎಕ್ಸ್ಪೋರ್ಟ್ಸ್ ಗಳಿಂದ ಬರ್ತಾ ಇರುತ್ತೆ. ಸೊ ಇದ್ರ ಪ್ರಕಾರ ಒಂಚೂರು ಪಾಲಿಸೀಸ್ ಗಳಲ್ಲಿ ಹೆಚ್ಚು ಕಡಿಮೆ ಆದ್ರೆ, ಎಸ್ಪೆಷಲಿ ಮೆಡಿಕಲ್ ಇಂಡಸ್ಟ್ರಿ ಆಗಿರೋದ್ರಿಂದ ಆ ದೇಶಗಳಲ್ಲಿ ಏನಾದ್ರು ಪಾಲಿಸೀಸ್ ಗಳು ಚೇಂಜ್ ಆದ್ರೆ ಅದರ ಡೈರೆಕ್ಟ್ ಪರಿಣಾಮ ಈ ಕಂಪನಿಯ ರೆವಿನ್ಯೂಸ್ ಗಳ ಮೇಲೆ ಹಾಗೆ ಪ್ರಾಫಿಟಬಿಲಿಟಿ ಮೇಲೆ ಬೀಳುತ್ತೆ ಅನ್ನೋದು ನಾವು ಈಸಿಯಾಗಿ ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸದ್ಯಕ್ಕೆ ಇರ್ತಕ್ಕಂತಹ ಕಾನ್ಸಂಟ್ರೇಷನ್ ರಿಸ್ಕ್ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡಬೇಕು. ಸೊ ಇದನ್ನ ಕಂಪ್ಲೀಟ್ಲಿ ಅವರು ಜಾಸ್ತಿ ಡಿಪೆಂಡೆನ್ಸಿ ಏನಿದೆ ರೆವಿನ್ಯೂ ಡಿಪೆಂಡೆನ್ಸಿ ಅಲ್ಲಿಂದ ಜಾಸ್ತಿ ಡೊಮೆಸ್ಟಿಕ್ ಮಾರ್ಕೆಟ್ ಕಡೆ ಶಿಫ್ಟ್ ಮಾಡೋದ್ರ ಮೂಲಕ ಅವರು ಚೇಂಜ್ ಮಾಡ್ಕೊಳ್ಬಹುದು ಬರ್ತಕ್ಕಂಥ. ಬಟ್ ಇದಾಗುತ್ತಾ ಬಿಡುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಬಟ್ ಸದ್ಯಕ್ಕೆ ಇರ್ತಕ್ಕಂತಹ ಮೇಜರ್ ರಿಸ್ಕ್ ಅಂತ ಹೇಳ್ಬೋದು ಕಾನ್ಸಂಟ್ರೇಷನ್ ರಿಸ್ಕ್, ಜಾಸ್ತಿ ಎಕ್ಸ್ಪೋರ್ಟ್ ಮೇಲೆ ಇರೋ ಡಿಪೆಂಡೆನ್ಸಿ ಇರತಕ್ಕಂಥದ್ದು. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು, ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 2157 ಆಗಿರುತ್ತೆ. ಪಿ ರೇಷಿಯೋ 32.4, ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯ ಸಾಲ ಇಲ್ಲ ಕಂಪನಿಯಲ್ಲಿ. ಹಾಗೆ ಕಳೆದ 5 ವರ್ಷದಲ್ಲಿ 24% ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿರುತ್ತೆ ಕಂಪೌಂಡೆಡ್ ಮ್ಯಾನರ್ ಅಲ್ಲಿ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ 18.5% ಆಗಿದ್ರೆ ಓವರ್ ಆಲ್ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ 200 ಡೇ ಮೂವಿಂಗ್ ಆವರೇಜ್ 2898 ಇರುತ್ತೆ ಸದ್ಯದ ಮಟ್ಟಿಗೆ. ಇದರ ಪ್ರಕಾರ ಅಂತ ಹೇಳೋದಾದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ದಿಕ್ಕಿನ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಹಾಗೆ RSI ಪ್ರಕಾರ 46.6 ಅಂದ್ರೆ 40ರಿಂದ 60ರ ಬ್ಯಾಂಡ್ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ನಾವು ಹೇಳ್ಬೋದು. ಸೊ ನಮ್ಮಲ್ಲಿ ಇರ್ತಕ್ಕಂತಹ ಕೊನೆಯ ಕಂಪನಿ ಬಂದು ಜಿ ಎಂಟರ್ಟೈನ್ಮೆಂಟ್. ಅಗೇನ್ ಇದನ್ನು ಕೂಡ ದಿನನಿತ್ಯ ನಾವು ನೋಡ್ತಾ ಇರ್ತೀವಿ. ಬೇರೆ ಬೇರೆ ರೀಜನಲ್ ಲ್ಯಾಂಗ್ವೇಜಸ್ ಗಳಿರ್ಬೋದು ಅಥವಾ ಬೇರೆ ಬೇರೆ ಜಾನ್ರಿಗೆ ಸಂಬಂಧಪಟ್ಟ ಹಾಗೆ ಆಲ್ಮೋಸ್ಟ್ ಇವತ್ತಿನ ಮಟ್ಟಿಗೆ ಲಾರ್ಜೆಸ್ಟ್ ಒಂದು ಕಂಟೆಂಟ್ ಲೈಬ್ರರಿನ ಅಥವಾ ಕಂಟೆಂಟ್ ಅನ್ನ ಕೊಡ್ತಾ ಇರತಕ್ಕಂತಹ ಗ್ಲೋಬಲಿ ಕೊಡ್ತಾ ಇರತಕ್ಕಂತಹ ಕಂಪನಿ ಅಂತ ಹೇಳ್ಬೋದು ಜಿ ಎಂಟರ್ಟೈನ್ಮೆಂಟ್ ಅನ್ನ. ಇವರ ಜರ್ನಿ ಸ್ಟಾರ್ಟ್ ಆಗುತ್ತೆ 1982ರಲ್ಲಿ. ಇವತ್ತಿನ ಕಾಲಕ್ಕೆ ಬ್ರಾಡ್ಕಾಸ್ಟ್ ಬಿಸ್ನೆಸ್ ಇರಬಹುದು, ಡಿಜಿಟಲ್ ಬಿಸ್ನೆಸ್ ಇರಬಹುದು, ಮೂವೀಸ್ ಅಂಡ್ ಮ್ಯೂಸಿಕ್ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಗಳನ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ. ಹಾಗೆ ಲೈವ್ ಇವೆಂಟ್ಸ್ ಗಳನ್ನು ಕೂಡ ಕಂಪನಿ ಅನೌನ್ಸ್ ಮಾಡುತ್ತೆ ಇವತ್ತಿನ ಕಾಲಕ್ಕೆ. ಸುಮಾರು 89 ಚಾನೆಲ್ಸ್ ಗಳನ್ನ 20 ಡಿಫರೆಂಟ್ ಲ್ಯಾಂಗ್ವೇಜಸ್ ಗಳಲ್ಲಿ 13 ಬಿಲಿಯನ್ ಕನ್ಸ್ಯೂಮರ್ ಅಕ್ರಾಸ್ 170 ಕಂಟ್ರೀಸ್ ಅಥವಾ 170 ದೇಶಗಳಲ್ಲಿ ಈ ಕಂಪನಿ ಹೊಂದಿರುತ್ತೆ. ಹಾಗೆ ಹೈಯೆಸ್ಟ್ ಮಾರ್ಕೆಟ್ ಶೇರ್ ಅಂತ ಹೇಳ್ಬೋದು ಇಂಡಿಯನ್ ಟೆಲಿವಿಷನ್ ಮಾರ್ಕೆಟ್ ಅಲ್ಲಿ 36% ನಷ್ಟು ಓವರ್ ಆಲ್ ಮಾರ್ಕೆಟ್ ಶೇರ್ ನ ಕಂಪನಿ ತನ್ನದಾಗಿಸಿಕೊಂಡಿರುತ್ತೆ. ಇನ್ನು ಇವ್ರಿಗೆ ಬರ್ತಾ ಇರತಕ್ಕಂಥ ರೆವಿನ್ಯೂ ಪ್ರಕಾರ ಅಂತ ಹೇಳೋದಾದ್ರೆ ಅಡ್ವರ್ಟೈಸ್ಮೆಂಟ್ ಇಂದ 54% ನಷ್ಟು ಕಂಪನಿ ಗಳಿಸುತ್ತೆ ಇವತ್ತಿನ ಕಾಲಕ್ಕೆ. ಸಬ್ಸ್ಕ್ರಿಪ್ಷನ್ ರೆವಿನ್ಯೂ 40% ಆದ್ರೆ ಅದರ್ ಸರ್ವಿಸಸ್ ಇಂದ 6% ನಷ್ಟು ರೆವಿನ್ಯೂ ಅನ್ನ ಕಂಪನಿ ತನ್ನದಾಗಿಸಿಕೊಳ್ತಾ ಇದೆ.
ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ಗಳು ಡಿಸೆಂಬರ್ 2021ರಲ್ಲಿ 12.16% ಸ್ಟೇಕ್ ಇತ್ತು ಈ ಕಂಪನಿಲಿ. ಇದು ಜೂನ್ 2022 21.42% ಆಗಿದೆ. 9.26% ಶಾರ್ಪ್ ಇನ್ಕ್ರೀಸ್ ಅಂತ ಹೇಳ್ಬೋದು ಕಳೆದ 9 ತಿಂಗಳಲ್ಲಿ. ಇನ್ನು ಕಂಪನಿಗೆ ಇರತಕ್ಕಂತಹ ಮೇಜರ್ ಸ್ಟ್ರೆಂತ್ ಅಥವಾ ಆಗಬಹುದಾದಂತಹ ಒಂದು ಪಾಸಿಟಿವ್ ಪಾಯಿಂಟ್ ಅಂತಂದ್ರೆ ರೀಸೆಂಟ್ ದಿನಗಳ ಸುದ್ದಿ ಪ್ರಕಾರ ಜಿ ಟಿವಿ ಹಾಗೆ ಸೋನಿ ಟಿವಿ ಇದೆರಡೂ ಮರ್ಜ್ ಆಗಬೇಕು ಅನ್ನೋ ಒಂದು ವಿಷಯ ನಡೀತಾ ಇತ್ತು. ಅದರ ಪ್ರಕಾರ ಆಲ್ರೆಡಿ ಇವರಿಗೆ ಪರ್ಮಿಷನ್ ಸಿಕ್ಕಿದೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಕಡೆಯಿಂದ. ಸೊ ಡೆಫಿನೆಟ್ಲಿ ಇದು ಒನ್ ಆಫ್ ದ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಬಿಕಾಸ್ ಸೋನಿ ಒಂದ್ ಕಡೆಯಿಂದ ಅದು ಕೂಡ ತುಂಬಾ ದೊಡ್ಡ ಬ್ರ್ಯಾಂಡ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಜಿ ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಗ್ಲೋಬಲಿ. ಸೊ ಈ ಒಂದು ವಿಷಯ ಅಂತ ಹೇಳೋದಾದ್ರೆ OTT ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಸ್ಟ್ರೆಂತ್ ಬರ್ಬೋದು ಇವರಿಗೆ. ಅಟ್ ದ ಸೇಮ್ ಟೈಮ್ ಬ್ರಿಲಿಯಂಟ್ ಕಂಟೆಂಟ್ಸ್ ಗಳನ್ನ ಎಫೆಕ್ಟಿವ್ ಆಗಿ ತಲುಪಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಇಲ್ಲಿ. ಬಿಕಾಸ್ ಆಟೋಮೆಟಿಕಲಿ ಇವರ ಚಾನಲ್ ಹಾಗೆ ಸಬ್ಸ್ಕ್ರೈಬರ್ ಬೇಸ್ ಇನ್ಕ್ರೀಸ್ ಆಗುತ್ತೆ ಈ ಮರ್ಜರಿನ ಮೂಲಕ. ಬಟ್ ಕಂಪನಿಗೆ ಇರತಕ್ಕಂತಹ ಮೇಜರ್ ಚಾಲೆಂಜ್ ಅಂತಂದ್ರೆ ಕ್ಯಾಪಿಟಲ್ ಇಂಟೆನ್ಸಿವ್ ಅಂತ ಹೇಳ್ಬೋದು ಇವ್ರ ಬಿಸ್ನೆಸ್. ಅಂದ್ರೆ ಜಾಸ್ತಿ ಅಮೌಂಟ್ ರಿಕ್ವೈರ್ಮೆಂಟ್ ಇರುತ್ತೆ ಇನಿಷಿಯಲ್ ಸ್ಟೇಜ್ ಅಲ್ಲಿ. ಬಿಕಾಸ್ ಕಂಟೆಂಟ್ ಕ್ರಿಯೇಷನ್ ಇರ್ಬೋದು, ಫಿಲ್ಮ್ ಮೇಕಿಂಗ್ ಇರ್ಬೋದು, ಇದೆಲ್ಲದಕ್ಕೂ ಸ್ಟಾರ್ಟಿಂಗ್ ಗೆ ದುಡ್ಡನ್ನ ಸುರಿಬೇಕಾಗಿರುತ್ತೆ. ರೆವೆನ್ಯೂ ಬರುತ್ತಾ ಇಲ್ವಾ ಅಂತ ಹೇಳ್ಕೊಂಡು ಗ್ಯಾರಂಟಿ ಇರಲ್ಲ ಸಿಚುವೇಶನ್ಸ್ ಗಳಲ್ಲಿ. ಸೊ ಆ ಟೈಮಲ್ಲಿ ಇವರ ಇನ್ವೆಂಟರಿ ಡೇಸ್ ಗಳೇನಿದೆಯೋ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಸೊ ಇದೇ ನಮಗೆ ಕಂಡು ಬಂದಿರುತ್ತೆ ಡೇಟಾ ಪ್ರಕಾರ ನೀವು ನೋಡ್ತಾ ಇರಬಹುದು. ಫಿನಾನ್ಷಿಯಲ್ 2021 ಅಲ್ಲಿ 5,403 ಕೋಟಿಗಳಿದ್ದಂತಹ ಇನ್ವೆಂಟರೀಸ್ ಏನಿದೆಯೋ ಅಮೌಂಟ್ ಇನ್ ಟರ್ಮ್ಸ್ ಆಫ್ ದ ಕ್ರೋರ್ಸ್ 31 ಡಿಸೆಂಬರ್ 2021 ಅಷ್ಟೊತ್ತಿಗೆ ಇದು 6,140 ಕೋಟಿಗೆ ಇನ್ಕ್ರೀಸ್ ಆಗಿರುತ್ತೆ. ಇದಷ್ಟೇ ಅಲ್ಲ, ಇವ್ರಿಗೆ ಬರ್ತಾ ಇರತಕ್ಕಂಥ ಮೇಜರ್ ಸೋರ್ಸ್ ಆಫ್ ರೆವಿನ್ಯೂ ಇದೆಯೋ ಆಡ್ ಇಂದ ಬರ್ತಾ ಇರತಕ್ಕಂಥ ರೆವಿನ್ಯೂ ಮೈಕ್ರೋ ಎಕನಾಮಿಕ್ ಇವೆಂಟ್ಸ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಾದ್ರು ಒಂದು ಹೆಚ್ಚು ಕಡಿಮೆ ಆದ್ರೆ ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಇರಬಹುದು, ಅಥವಾ ಓವರ್ ಆಲ್ ಜನಗಳ ಬಯಾಸ್ ಇರಬಹುದು, ಅಥವಾ ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂತಹ ಜನಗಳ ಬಯಾಸ್ ಇರಬಹುದು. ಅದ್ರ ಮೇಲೆ ಎಲ್ಲ ಡಿಪೆಂಡೆನ್ಸಿ ಜಾಸ್ತಿ ಇರೋದ್ರಿಂದ ಅದು ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಆಗಿರುತ್ತೆ ಕಂಪನಿಗೆ. ಈ ಚಾಲೆಂಜಸ್ ಗಳನ್ನ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡ್ತಾ ಬರ್ತಕ್ಕಂಥ ದಿನಗಳಲ್ಲಿ ಅಂತ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಜಿ ಕಂಪನಿಯ ಓವರ್ ಆಲ್ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಂಡು ನೋಡ್ತಾ ಇರಬಹುದು ನೀವು. ಜಿ ಎಂಟರ್ಟೈನ್ಮೆಂಟ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 863.7 ಟ್ರೇಡ್ ಆಗ್ತಾ ಇದೆ. ಪಿ ರೇಷಿಯೋ 27.1, ಡೆಟ್ ಟು ಇಕ್ವಿಟಿ 0.01. ಕಳೆದ 5 ವರ್ಷದಲ್ಲಿ 5% ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿರುತ್ತೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 10% ಆಗಿರುತ್ತೆ. 200 ಮೂವಿಂಗ್ ಅವರೇಜ್ 258. ಸದ್ಯಕ್ಕೆ ಸ್ಲೈಟ್ ಆಗಿದ್ರೆ ಮೇಲೆ ಟ್ರೇಡ್ ಆಗ್ತಾ ಇರೋದು ಪ್ರೈಸ್ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಹಾಗೆ RSI 14 40ರಿಂದ 60 ಬ್ಯಾಂಡ್ ಅಲ್ಲಿ ಬರ್ತಾ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ನಾವು ಈ ಒಂದು ವಿಷಯವನ್ನ ಹೇಳ್ಬೋದಾಗಿರುತ್ತೆ. ಸ್ನೇಹಿತರೆ, ಇದೆ 5 ಕಂಪನೀಸ್ ಗಳಾಗಿತ್ತು ಲಾಸ್ಟ್ 9 ತಿಂಗಳು. ಸೊ ಬೇಸಿಕಲಿ 3 ಕ್ವಾರ್ಟರ್ಗಳಲ್ಲಿ ಮ್ಯೂಚುವಲ್ ಫಂಡ್ಸ್ ಗಳು, ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ ಗಳು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಥವಾ ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ ಗಳು ಅಂತ ಹೇಳ್ಕೊಂಡು ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಮಗೆ ಸಪೋರ್ಟ್ ಮಾಡಬೇಕು ಅಥವಾ ಇದೇ ರೀತಿಯಂತ ಕಂಟೆಂಟ್ಸ್ ಗಳನ್ನ ರೆಗ್ಯುಲರ್ ಆಗಿ ನೀವು ಪಡಿಬೇಕು ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಅಟ್ ದ ಸೇಮ್ ಟೈಮ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಕೇಸ್ ನಿಮಗೆ ಡೌಟ್ಸ್ ಗಳು ಅಥವಾ ಕ್ವಶನ್ಸ್ ಗಳಿದ್ರು ಅಥವಾ ಸಲಹೆಗಳಿದೆ ಅಂತಂದ್ರೆ ದಯವಿಟ್ಟು ಹೆಸಿಟೇಟ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಿದೆ ಇದು ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.